ಸ್ನೇಹಿತರೆ, ಇಡೀ ರಾಷ್ಟ್ರದ ಗಮನವನ್ನು ಸೆಳೀತಾ ಇರತಕ್ಕಂಥ ಬಿಹಾರ ವಿಧಾನಸಭೆಯ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇದೇ ವರ್ಷದ ನವೆಂಬರ್ ತಿಂಗಳಲ್ಲಿ ಬಿಹಾರ ರಾಜ್ಯದ ವಿಧಾನಸಭೆಗೆ ಚುನಾವಣೆ ನಡೆಯಲಿದ್ದು, ಈ ಬಾರಿ ಅಧಿಕಾರ ಯಾರ ಕೈವಶ ಆಗುತ್ತೆ ಅನ್ನೋ ಒಂದು ಅಂಶ ಕುತೂಹಲವನ್ನ ಕೇಳಿಸಿದೆ. ಈಗಾಗಲೇ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅನೇಕ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ತಮ್ಮ ಸರ್ವೆ ಕಾರ್ಯವನ್ನ ನಡೆಸಿದ್ದು, ಆ ಬಿಹಾರ ಜನತೆಯ ಒಂದು ಟ್ರೆಂಡ್ ಹೇಗಿದೆ, ಈ ಬಿಹಾರದ ಮತದಾರರು ಯಾವ ಒಂದು ಪಕ್ಷಕ್ಕೆ ಅಧಿಕಾರವನ್ನು ಕೊಡೋದಕ್ಕೆ ಮನಸ್ಸನ್ನ ಮಾಡಿದ್ದಾರೆ ಅನ್ನುವ ಅಂಶಗಳನ್ನು ನಮ್ಮ ಮುಂದಿಟ್ಟಿದೆ. ಆದರೆ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಇವತ್ತರೆಗೂ ಕೂಡ 243 ವಿಧಾನಸಭಾ ಸದಸ್ಯರ ಬಲವನ್ನು ಹೊಂದಿರತಕ್ಕಂಥ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಅನ್ನುವ ಒಂದು ಅಂಶವನ್ನ ಬಯಲಿಗೆ ಎಳೆದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತಂದಿದೆ. ಮೊನ್ನೆ ತಾನೇ ನಾನೇ ನನ್ನ ಒಂದು ವಿಡಿಯೋದಲ್ಲಿ ಈ ಚಾನಲ್ನಲ್ಲೇನೆ ಬಿಹಾರದ ಈ ಸದ್ಯದ ಟ್ರೆಂಡ್ ಹೇಗಿದೆ, ಯಾವ ಪಕ್ಷ ಮುನ್ನಡೆಯಲ್ಲಿದೆ, ಯಾವ ಪಕ್ಷಕ್ಕೆ ಅಲ್ಲಿ ಈ ಬಾರಿಯೂ ಕೂಡ ಹಿನ್ನಡೆ ಉಂಟಾಗುತ್ತೆ ಅನ್ನೋದನ್ನ NDTV ಹಾಗೂ ಸಿ ವೋಟರ್ ಸಂಸ್ಥೆಯ ಒಂದು ಸಮೀಕ್ಷೆಯನ್ನು ಆಧರಿಸಿ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ದೆ. ಇದೀಗ ರಾಷ್ಟ್ರೀಯ ಸುದ್ದಿ ಸಂಸ್ಥೆಯಾಗಿರ್ತಕ್ಕಂಥ SN ನ್ಯೂಸ್ ಬಿಹಾರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸದ್ಯದ ಪರಿಸ್ಥಿತಿಯಲ್ಲಿ ಸಿಗಬಹುದು ಅನ್ನುವ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದೆ ಇಡೋದ್ರ ಮೂಲಕ ಈ ಬಾರಿ ಬಿಹಾರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾವ ಪಕ್ಷ ಮತ್ತೊಮ್ಮೆ ಈ ಬಿಹಾರವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಳುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ SN ನ್ಯೂಸ್ ಸುದ್ದಿ ಸಂಸ್ಥೆಯ ಪ್ರಕಾರ ಬಿಹಾರದ 243 ಕ್ಷೇತ್ರಗಳ ಪೈಕಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳು ಸಿಗ್ತವೆ, ಈ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ಳೋರು ಯಾರು ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಮೇಲ್ನೋಟಕ್ಕೆ ಇಂಡಿ ಮೈತ್ರಿಕೂಟ ಹಾಗೂ NDA ಮೈತ್ರಿಕೂಟದ ನಡುವಿನ ಬಹುದೊಡ್ಡ ಹೋರಾಟ ಅಂತ ಬಿಹಾರದ ಚುನಾವಣೆ ಕಂಡು ಬಂದರೂ ಕೂಡ ಬಿಹಾರದಲ್ಲಿ ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಈ ಚುನಾವಣೆಯ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರಬಹುದು ಅನ್ನುವ ಲೆಕ್ಕಾಚಾರಗಳು ನಡೀತಿದ್ದಾವೆ. ಒಂದ್ ಕಡೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಸಹ ಜನಸ್ವರಾಜ್ ಎಂಬ ಒಂದು ಪಕ್ಷವನ್ನ ಕಟ್ಟಿದ್ದು ತಾನೂ ಕೂಡ ಬಿಹಾರದ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇಂಡಿ ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಆಮ್ ಆದ್ಮಿ ತಾನು ಈ ಬಾರಿ ಬಿಹಾರದ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇಂಡಿ ಮೈತ್ರಿಕೂಟಕ್ಕೆ ಒಂದು ರೀತಿಯ ಆತಂಕವನ್ನು ತಂದೊಡ್ಡಿದ್ದಾರೆ. ಇನ್ನೊಂದು ಕಡೆ NDA ಮೈತ್ರಿಕೂಟದಲ್ಲೂ ಕೂಡ NDA ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಸಹ ಬಿಹಾರದ ಎಲ್ಲ 243 ಕ್ಷೇತ್ರಗಳಿಗೂ ಕೂಡ ತಾನು ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀನಿ ಅನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡೋದ್ರ ಮೂಲಕ NDA ಮೈತ್ರಿಕೂಟಕ್ಕೂ ಕೂಡ ಒಂದು ರೀತಿಯ ಆತಂಕವನ್ನು ತಂದೊಡ್ಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಅಕ್ಬರುದ್ದೀನ್ ಓವೈಸಿ ಅವರ AIMIM ಇದು ಕೂಡ ಆ ಒಂದು ಬಿಹಾರ ಚುನಾವಣೆಯಲ್ಲಿ ಬಹುದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಈ ಓವೈಸಿ ಅವರ ಪಕ್ಷ ಎಷ್ಟು ಮುಸ್ಲಿಂ ಮತಗಳನ್ನ ಆ ಒಂದು ಬಿಹಾರ ಚುನಾವಣೆಯಲ್ಲಿ ಪಡೆಯುತ್ತೆ, ಎಷ್ಟು ಸ್ಥಾನಗಳನ್ನು ಈ ಒಂದು ಪಕ್ಷ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಬಿಹಾರದ ಒಂದು ಅಧಿಕಾರದ ಚುಕ್ಕಾಣಿಯನ್ನ ಯಾವ ಮೈತ್ರಿಕೂಟ ಹಿಡಿಯುತ್ತೆ ಅನ್ನೋ ಲೆಕ್ಕಾಚಾರಗಳನ್ನ ಈಗ ಬಿಹಾರದಲ್ಲಿ ಸದ್ಯಕ್ಕೆ ನಡೀತಾ ಇದ್ದಾವೆ. ಸ್ನೇಹಿತರೆ, ಇಲ್ಲೇವರೆಗೂ NDTV, ಸಿ ವೋಟರ್ಸ್ ಹಾಗೂ ಇನ್ನಿತರ ಅನೇಕ ಸುದ್ದಿ ಸಂಸ್ಥೆಗಳು ಈ ಒಂದು ಬಿಹಾರ ಚುನಾವಣೆಯ ಒಂದು ಕುರಿತು ಚುನಾವಣೋತ್ತರ ಸಮೀಕ್ಷೆಯನ್ನು ನಡೆಸಿದ್ರು ಕೂಡ ಯಾವುದೇ ಒಂದು ಸುದ್ದಿ ಸಂಸ್ಥೆಗಳು ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದಿಟ್ಟಿರಲಿಲ್ಲ. ಆದರೆ ಇದೇ ಪ್ರಥಮ ಬಾರಿಗೆ ರಾಷ್ಟ್ರೀಯ ಸುದ್ದಿ ವಾಹಿನಿಯಾಗಿರ್ತಕ್ಕಂಥ SN ನ್ಯೂಸ್ ಈ ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ದೊರಕಬಹುದು, ನಿಜಕ್ಕೂ ಕೂಡ ನಿತೀಶ್ ಕುಮಾರ್ ತಮ್ಮ ಅಧಿಕಾರವನ್ನು ಉಳಿಸಿಕೊಂಡು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ, ಅಥವಾ ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿರ್ತಕ್ಕಂಥ RJDಯ ಲಲ್ಲೂ ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಪ್ರಪ್ರಥಮ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಅನ್ನುವ ಅಂಶವನ್ನ ನಮ್ಮ ಮುಂದಿಟ್ಟಿದೆ. ಹೌದು ಸ್ನೇಹಿತರೆ, ಈ ಒಂದು ಚುನಾವಣೆಯನ್ನ NDA ಮೈತ್ರಿಕೂಟ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಅದೇ ರೀತಿ ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷವಾಗಿರತಕ್ಕಂಥ RJD ಕೂಡ ಅದರ ವರಿಷ್ಠ ಲಲ್ಲೂ ಪ್ರಸಾದ್ ಯಾದವ್ ಇದೇ ಚುನಾವಣೆಯ ನಂತರ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ತನ್ನ ಪುತ್ರ
ತೇಜಸ್ವಿ ಯಾದವ್ ಅವರನ್ನು ನೋಡಬೇಕು ಅನ್ನುವ ಗುರಿಯನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಆಪರೇಷನ್ ಸಿಂಧೂರದ ನಂತರ ನಡೀತಾ ಇರತಕ್ಕಂಥ ಮೊದಲನೇ ವಿಧಾನಸಭಾ ಚುನಾವಣೆ ಇದಾಗಿದ್ದು, ಆಪರೇಷನ್ ಸಿಂಧೂರದ ಒಂದು ಪರಿಣಾಮ ಈ ಒಂದು ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಈ ಒಂದು ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಿರ್ಧಾರಿತವಾಗುತ್ತೆ ಅನ್ನುವ ಲೆಕ್ಕಾಚಾರಗಳನ್ನ ಈಗಾಗಲೇ ರಾಷ್ಟ್ರೀಯ ಸುದ್ದಿ ವಾಹಿನಿಗಳು ಹೊರಹಾಕ್ತಾ ಇದ್ದಾವೆ. ಸ್ನೇಹಿತರೆ, ಹಾಗಾದ್ರೆ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಂಡಿ ಮೈತ್ರಿಕೂಟ ಅಂದ್ರೆ RJD, ಕಾಂಗ್ರೆಸ್ ಹಾಗೂ ಇತರ ಸಣ್ಣ ಪುಟ್ಟ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂಥ ಇಂಡಿ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನ ಗೆಲ್ಬಹುದು, ಹಾಗೇನೆ ಬಿಜೆಪಿ, JDU ಹಾಗೂ LJP ಮತ್ತೆ ಮಾಂಜಿ ಅವರ ಪಕ್ಷ ಸೇರಿ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು, ಅಕ್ಬರುದ್ದೀನ್ ಓವೈಸಿ ಅವರ ಪಕ್ಷ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ, ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವ ಅಂಕಿಅಂಶವನ್ನ ಇದೀಗ ಈ SN ನ್ಯೂಸ್ ಸಂಸ್ಥೆ ನಮ್ಮ ಮುಂದಿಟ್ಟಿದೆ. ಒಂದೊಂದೇ ಅಂಕಿಅಂಶಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇದೀಗ ಇಂಡಿ ಮೈತ್ರಿಕೂಟ ಅಂದ್ರೆ RJD ಹಾಗೂ ಕಾಂಗ್ರೆಸ್ ಮತ್ತಿತರ ಸಣ್ಣ ಪುಟ್ಟ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂಥ ಇಂಡಿ ಮೈತ್ರಿಕೂಟ 243 ಕ್ಷೇತ್ರಗಳ ಪೈಕಿ 101 ಸ್ಥಾನಗಳಲ್ಲಿ ಜಯವನ್ನ ಗಳಿಸಬಹುದು ಅನ್ನುವ ಅಂಕಿ ಸಂಖ್ಯೆಯನ್ನ SN ನ್ಯೂಸ್ ಇದೀಗ ನಮ್ಮ ಮುಂದಿಟ್ಟಿದೆ. ಅದೇ ರೀತಿ ಅಧಿಕಾರದಲ್ಲಿರ್ತಕ್ಕಂಥ NDA ಮೈತ್ರಿಕೂಟ, ಅದರಲ್ಲೂ ಕೂಡ ಈಗಾಗಲೇ ಮುಖ್ಯಮಂತ್ರಿಯಾಗಿ ಸತತ ಅಧಿಕಾರವನ್ನು ಅನುಭವಿಸ್ತಾ ಇರತಕ್ಕಂಥ ಈ ಒಂದು ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಕುಸಿತಿದೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ರು ಕೂಡ ಈ ಬಿಹಾರದ ಚುನಾವಣೆಯ ಮೇಲೆ ಆಪರೇಷನ್ ಸಿಂಧೂರ ಹಾಗೂ ಮೋದಿಜಿಯವರ ಜನಪ್ರಿಯತೆ ಬಹುದೊಡ್ಡ ಅನುಕೂಲವನ್ನ NDA ಮೈತ್ರಿಕೂಟಕ್ಕೆ ಮಾಡಿಕೊಡುತ್ತೆ ಅನ್ನುವ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಯನ್ನ ಈ SN ನ್ಯೂಸ್ ನಮ್ಮ ಮುಂದೆ ಇಡೋದ್ರ ಮೂಲಕ ಬಿಹಾರ ರಾಜ್ಯದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟ 123 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ಕಾಣಬಹುದು ಅನ್ನುವ ಲೆಕ್ಕಾಚಾರವನ್ನ ನಮ್ಮ ಮುಂದಿಟ್ಟಿದೆ. ಅದೇ ರೀತಿ ಅಕ್ಬರುದ್ದೀನ್ ಓವೈಸಿ ಅವರ AIMIM ಒಂದು ತುರುಸಿನ ಸ್ಪರ್ಧೆಯನ್ನ ಕೊಡುತ್ತೆ. ಆ ಮೂಲಕ ಬಿಹಾರದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಅಕ್ಬರುದ್ದೀನ್ ಓವೈಸಿ ಅವರ ಪಕ್ಷ ಜಯವನ್ನ ಗಳಿಸುತ್ತೆ ಅನ್ನುವ ಮಾಹಿತಿಯನ್ನ ನಮ್ಮ ಮುಂದಿಟ್ಟಿದೆ. ಅದೇ ರೀತಿ ಏನು ರಾಜಕೀಯ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಹೊಸ ಪಕ್ಷವನ್ನ ಕಟ್ಟೋದ್ರ ಮೂಲಕ ಬಿಜೆಪಿ ಹಾಗೂ JDU, ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು RJDಗೆ ಬಹುದೊಡ್ಡ ಹೊಡೆತವನ್ನ ಕೊಡ್ತಾರೆ. ಆ ಮೂಲಕ ಹೆಚ್ಚು ಕಡಿಮೆ ಪ್ರಶಾಂತ್ ಕಿಶೋರ್ ಈ ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗ್ಬೋದು ಅನ್ನುವ ಮಾತುಗಳೇನು ಕೇಳಿ ಬರ್ತಾ ಇದ್ವು. ಆದರೆ ಈ SN ನ್ಯೂಸ್ ನಮ್ಮ ಮುಂದಿಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಯ ಪ್ರಕಾರ ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷ ಕೇವಲ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯ ಗಳಿಸುತ್ತೆ ಅನ್ನುವ ಒಂದು ಮಾಹಿತಿಗಳನ್ನ ಕೊಡ್ತಾ ಇದ್ದಾವೆ. ಸ್ನೇಹಿತರೆ, ಇದು ಸದ್ಯಕ್ಕಿರ್ತಕ್ಕಂಥ ಬಿಹಾರದ ಚುನಾವಣೆಯ ಟ್ರೆಂಡ್. ಇನ್ನೂ 3-4 ತಿಂಗಳು ಈ ಚುನಾವಣೆಗೆ ಸಮಯಾವಕಾಶ ಇದೆ. ಈ 3-4 ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆ ಒಂದು ರಾಜ್ಯದ ರಾಜಕೀಯದಲ್ಲಿ ಆಗ್ತವೆ, ಅದರ ಮೇಲೆ ಚುನಾವಣಾ ಫಲಿತಾಂಶ ನಿರ್ಧಾರಿತ ಆಗುತ್ತೆ ಅನ್ನೋದನ್ನ ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ಈ SN ನ್ಯೂಸ್ ಸದ್ಯದ ಟ್ರೆಂಡ್ ಯಾವ ರೀತಿ ಇದೆ, ಯಾವ ಪಕ್ಷಕ್ಕೆ ಮುನ್ನಡೆ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ನಮ್ಮ ಮುಂದಿಟ್ಟಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಈ ಬಾರಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ತಾರ, NDA ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ, ಅಥವಾ NDAಯನ್ನ ಹಿಂದಿಕ್ಕೋದ್ರ ಮೂಲಕ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಲಲ್ಲೂ ಪ್ರಸಾದ್ ಯಾದವ್ ಅವರ ಪುತ್ರ ತೇಜಸ್ವಿ ಯಾದವ್ ಈ ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗ್ತಾರ? ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.